ಆತ್ಮೀಯ ಬಂಧುಗಳೇ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಮಹಾರಾಷ್ಟ್ರದ ಒಂದು ಪುಣ್ಯ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅದೇ ಕೊಲ್ಲಾಪುರದ ಸುಪ್ರಸಿದ್ಧ ಖನ್ನೇರಿ ಮಠ. ಇಲ್ಲಿಗೆ ಕಾಲಿಟ್ಟರೆ ಸಾಕು ನಮಗೆ ನಮ್ಮ ಹಳೆಯ ಹಳ್ಳಿ ನೆನಪಾಗುತ್ತೆ. ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಇಲ್ಲಿ ನಡೆಯುತ್ತಿರುವ ಕೆಲಸಗಳು ಒಂದೆರಡಲ್ಲ. ಸಾವಿರಾರು ಹಸುಗಳಿರುವ ಬೃಹತ್ ಗೋಶಾಲೆ, ಬಡವರಿಗೆ ಆಸರೆಯಾದ ಆಸ್ಪತ್ರೆ ಮತ್ತು ನಮ್ಮ ಸಂಸ್ಕೃತಿ ಕಲಿಸುವ ಗುರುಕುಲ ಇವೆಲ್ಲವನ್ನು ನೋಡುವುದೇ ಒಂದು ಭಾಗ್ಯ. ಈ ಮಠದ ವಿಶೇಷತೆ ಏನು, ಇಲ್ಲಿ ಏನೆಲ್ಲ ನೋಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ. ನಾವು ಇಲ್ಲಿ ಏನು ನೋಡ್ತೀವಿ ಪ್ರತಿಯೊಂದು ವಿಶೇಷನೇ. ನಿಮಗೊಂದು ಶಿವನ ಒಂದು ವಿಗ್ರಹವನ್ನು ತೋರಿಸ್ತೇನೆ, ಅದರ ಮುಂದೆ ನಂದಿಯನ್ನು ಇರುವಂಥದ್ದು ಕೂಡ ತೋರಿಸ್ತೇನೆ. ನೋಡ್ತಿರ್ಬೋದು, ಮೊದಲು ನಂದಿಯನ್ನು ದರ್ಶನ ಮಾಡ್ಕೊಳ್ಳೋಣ. ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ ನೋಡ್ತಿರ್ಬೋದು ಸ್ನೇಹಿತರೆ. ಆ ಒಂದು ಗಂಟೆಗಳಾಗಿರ್ಬೋದು, ಅದಕ್ಕೆ ಮೂಗ್ದಾರ ಅಂತೀವಿ, ಮೂಗ್ದಾರ ಹಾಕಿರುವಂಥದ್ದಾಗಿರ್ಬೋದು, ಆ ಸುತ್ತಲೂ ಗಂಟೆ ಇರ್ಬೋದು, ಅದಕ್ಕೆ ಅದೆಲ್ಲವೂ ಕೂಡ ಅದ್ಭುತವಾಗಿ ಸಾಕಷ್ಟು ದೊಡ್ಡದಾಗಿದೆ. ಅದರ ಹಿಂದೆ ಶಿವನ ಒಂದು ವಿಗ್ರಹವನ್ನು ಕೂಡ ಕಾಣ್ಬೋದು. ತೆಂಗಿನ ಮರಗಳ ಮಧ್ಯೆ ಶಿವ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದಾರೆ. ಇಲ್ಲಿಯ ಪ್ರಕೃತಿಯ ಸೊಬಗನ್ನು ವರ್ಣಿಸಲು ಸಾಕಾಗಲ್ಲ ಸ್ನೇಹಿತರೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ನಾವು ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ನಾವು ಇಲ್ಲಿ ಬಂದಿರುವಂಥದ್ದು ಈ ಕಡೆಯಿಂದ ಬಂದಿರುವಂಥದ್ದು. ಇಲ್ಲೂ ಕೂಡ ಮೇಲೆ ಹತ್ಕೊಂಡು ವೆಹಿಕಲ್ಸ್ಗಳು ಹೋಗ್ಬೋದು ಆ ಕಡೆಯಿಂದ. ಇಲ್ಲಿ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಬಾರ ಮಗನೇ. ತುಂಬ ಚೆನ್ನಾಗಿದೆ ವಾತಾವರಣ, ಯಾರೂ ಇಲ್ಲ. 7 ಗಂಟೆ ಬೆಳಗ್ಗೆ, ಇವಾಗ 7:10 ಆಯಿತು. ಒಳ್ಳೆ ಹೊಸ ವರ್ಷದ ಸಂದರ್ಭ. ಹಿಂದೂಗಳ ಹೊಸ ವರ್ಷ ಯುಗಾದಿ ಆಗಿ ಒಂದು ತಿಂಗಳಷ್ಟೇ ಆಗಿದೆ. ನಮ್ಮ ಪುಣ್ಯವೇ ಇಲ್ಲಿ ಭಾಳ ವರ್ಷಗಳ ಕನಸು ನಮ್ಮದಿಲ್ಲಿ ಬರಬೇಕು ಅಂತ. ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ, ನನ್ನ ಮಕ್ಕಳುಗಳು ಓಡಾಡ್ತಿದ್ದಾರೆ. ಶ್ರೀಮತಿ ಅವ್ರು ಮುಂದೋದ್ರು. ನಾವಿಲ್ಲಿ ಹೋದರೆ ಮೊದಲೇ ಇಲ್ಲಿ 2 ಆನೆಗಳು ನಮ್ಮನ್ನು ಸ್ವಾಗತ ಮಾಡ್ತವೆ. ನಿಜವಾದ ಆನೆ ಏನು ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಖತ್ತಾಗಿದೆ. ತಿರುಗಿ ನೋಡಿದ್ರೆ ಹೀಗೆ ಕಾಣುತ್ತೆ. ಶಿವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾವು ಗಾಡಿಗಳನ್ನ ಕೆಳಗಡೆನೂ ಕೂಡ ಪಾರ್ಕ್ ಮಾಡಿ ಬರ್ಬೋದು. ನಾನಾಗಲೇ ತೋರಿಸ್ನಲ್ಲ, ಅದು ನಡ್ಕೊಂಡು ಬರುವಂಥದ್ದು. ಇಲ್ಲಿ ಸೀದಾ ವೆಹಿಕಲ್ ಬರುವಂಥವ್ರು ಇಲ್ಲಿಂದ ಡೈರೆಕ್ಟ್ ಮೇಲ್ಗಡೆ ಕೆಳಗಡೆಯಿಂದ ಬರ್ಬೋದು. ನಮಗೆ ಮರಾಠಿ ಬರೋದಿಲ್ಲ, ದಯವಿಟ್ಟು ಓದ್ಕೊಂಬಿಡಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೃತಕವಾಗಿ ಒಂದು ದೇವಸ್ಥಾನದ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೀರುಗಳನ್ನ ಬಿಟ್ಟು ಒಂದು ವ್ಯವಸ್ಥಿತವಾಗಿ ಏನೋ ಒಂದು ಮಾಡಿದ್ದಾರೆ. ಆದರೆ ಈಗ ನೀರು ಇಲ್ಲದ ಕಾರಣ ಇಲ್ಲ. ಅಲ್ಲಿ ನೋಡ್ತಿರ್ಬೋದು ಜೇನು, ನಿಜವಾದ ಜೇನೇ ಅನ್ಕೊಬಿಟ್ಟೆ ನಾನು ಒಂದ್ಸರಿ ಮೊದಲು ಬಂದವಾಗ. ಅದು ನೋಡಿದ್ರೆ ನಿಜವಾದ ಜೇನಲ್ಲ, ಕೃತಕವಾಗಿ ನಿರ್ಮಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಸುತ್ತಲೂ ಎಲ್ಲಿ ನೋಡಿದ್ರು ಒಳ್ಳೆಯ ವಾತಾವರಣ, ತುಂಬ ಅದ್ಭುತವಾಗಿದೆ. ನಮ್ಮ ಗಾಡಿಯನ್ನು ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲೂ ಕೂಡ ಪಾರ್ಕಿಂಗ್ ಇದೆ, ಕೆಳಗಡೆ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬನ್ನಿ, ನಾವು ದೇವಸ್ಥಾನದ ಮುಂಭಾಗದಲ್ಲಿ ಹೋದರೆ ಬಲಗಡೆ ಕಚೇರಿ ಇದೆ. ಈ ಎಡದ ಕಡೆ ನೋಡ್ತೀರಾ, ಇದು ಕೂಡ ಕಚೇರಿ. ಆದರೆ ಇದು ಕಚೇರಿ ರೀತಿಯಲ್ಲಿಲ್ಲ, ಇದು ಒಳ್ಳೆಯ ದೇವಸ್ಥಾನದ ರೀತಿಯಲ್ಲಿ ಇರೋದನ್ನ ನೀವು ಕಾಣ್ಬೋದು. ಈ ಮಠದ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಖನ್ನೇರಿ ಮಠ ಸುಮಾರು 1300 ವರ್ಷಗಳ ಹಳೆಯದಂತ ಹೇಳಲಾಗ್ತದೆ. ಅಂದರೆ 7ನೇ ಶತಮಾನದಲ್ಲಿ ಇದನ್ನು ಸ್ಥಾಪಿಸಲಾಯಿತು ಅಂತ ಹೇಳಲಾಗ್ತದೆ. ಇದರ ಮೊದಲ ಗುರುಗಳನ್ನ ನೀವೇನು ನೋಡ್ತೀರಾ, ಇವರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು. ಇವರು ಮೊದಲ ಗುರುಗಳಾಗಿರ್ತಾರೆ. ಈ ಒಂದು ಮಠವನ್ನು ಸ್ಥಾಪನೆ ಮಾಡಿದಂತಹ ಮೊದಲ ಗುರುಗಳು. ಇಲ್ಲಿ ಒಂದು ಮಂಟಪ ಇದೆ, ಭಜನೆ ಕಾರ್ಯಕ್ರಮಗಳು ಮಾಡಲಿಕ್ಕೆ ಇನ್ನೊಂದು ಮಂಟಪ. ನಾವು ಹಾಗೆ ಮುಂದೆ ಬಂದರೆ ಈ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಮುಂಭಾಗದಲ್ಲಿ ಬರ್ತೇವೆ. ನೀವು ಎಡದ ಕಡೆ ಏನು ನೋಡಿದ್ರೆ ಅಲ್ಲಿ ಅನ್ನದಾಸೋಹಕ್ಕೆ ಹೋಗುವಂಥದ್ದು. ಈಗ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಭವ್ಯವಾದ ಮರ, ಆಗಲೇ ಕೂಡ ನಾನು ಹೇಳಿದೆ ಇಲ್ಲೂ ಕೂಡ ಸ್ಟೆಪ್ ಮುಖಾಂತರ ನಡ್ಕೊಂಡು ಬರ್ಬೋದು ಅಂತ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನೀವು ಇದು ನೋಡ್ತಿದ್ದೀರಲ್ಲ, ಇಲ್ಲಿ ಪೂಜೆಗಳಿಗೆ ಏನೇನು ಚಾರ್ಜಸ್ಗಳಿದೆ, ಯಾವ್ಯಾವ ದೇವರಿಗೆ ಅಭಿಷೇಕ ಆಗಿರ್ಬೋದು, ರುದ್ರಾಭಿಷೇಕ ಆಗಿರ್ಬೋದು, ಮೊಸರನ್ನದ ಲೇಪನ ಆಗಿರ್ಬೋದು, ಅದರದ್ದು ಚಾರ್ಜಸ್ಗಳನ್ನ ಇಲ್ಲಿ ಹಾಕಿದ್ದಾರೆ. ದೇವಸ್ಥಾನದ ದ್ವಾರ ಒಳಗಡೆ ಬರ್ತಾ ಇದ್ದಾಗನೇ ಇಲ್ಲಿ ನಾವು ವಿಘ್ನೇಶ್ವರನನ್ನು ಕಾಣ್ಬೋದು. ಇಲ್ಲಿ ನಾವು ಈ ಹಿಂದೆ ಎಂದು ಕಂಡರಿಯದಂತಹ ವಿಘ್ನೇಶ್ವರ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಕಣ್ಣಾರೆ ನೋಡಿ ವಿಘ್ನೇಶ್ವರನ ಆಶೀರ್ವಾದವನ್ನು ಪಡೆಯಿರಿ ನಿಂತಿರುವಂಥ ಭಂಗಿಯಲ್ಲಿ.
ನೀವೇನು ನೋಡ್ತಿದ್ದೀರಾ, ಇದು ಭವ್ಯವಾದ ಕಾಡು ಸಿದ್ದೇಶ್ವರರ ದೇವಸ್ಥಾನ. ಎಷ್ಟು ಅದ್ಭುತವಾಗಿದೆ ಅಂತಂದರೆ ನೀವೇ ಕಣ್ಣು ತುಂಬಿಕೊಳ್ಳಿ, ಹೇಳಲು ಪದಗಳೇ ಇಲ್ಲ, ಅಷ್ಟು ಅದ್ಭುತವಾಗಿದೆ. ನೀವೇನು ನೋಡ್ತೀರಾ, ಇದು ಗರ್ಭಗುಡಿಯ ಒಳಗಡೆ ಹೋಗುವಂತಹ ಜಾಗ. ಅಲ್ಲಿರುವಂತಹ ಸೂಕ್ಷ್ಮ ಕೆತ್ತನೆಗಳು, ಅಲ್ಲಿರುವ ಅಲಂಕಾರ ನಮ್ಮನ್ನು ಮೈ ರೋಮಾಂಚನ ಮಾಡ್ತು. ನೀವು ನೋಡ್ತಿರೋದು ಕಂಬಗಳಲ್ಲೂ ಕೂಡ ಸೂಕ್ಷ್ಮ ಕೆತ್ತನೆಗಳನ್ನು ಕಾಣ್ಬೋದು. ಹಾಗೆ ದೇವಸ್ಥಾನದ ಒಳಗಡೆ ಹೋದರೆ ನೀವೇನು ನೋಡ್ತಿರೋ ಒಂದು ದೊಡ್ಡದಾದ ಬೃಹತ್ತಾಕಾರದ ಬಸವಣ್ಣನೂ ಕೂಡ ನಾವಿಲ್ಲಿ ಕಾಣ್ಬೋದು. ಇನ್ನು ಗರ್ಭಗುಡಿಯ ಮೂರ್ತಿಯ ಬಗ್ಗೆ ಹೇಳೋದಾದರೆ, ದೇವಸ್ಥಾನದಲ್ಲಿ ಮುಖ್ಯ ಗರ್ಭಗುಡಿಯಲ್ಲಿ ಶಿವಲಿಂಗ ಅಂದರೆ ಕಾಡಸಿದ್ದೇಶ್ವರರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ಶಿವನನ್ನು ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಲಾಗುತ್ತೆ. ಈ ದೇವಸ್ಥಾನದ ಬಲಬದಿಯಲ್ಲೇ ಮತ್ತೊಂದು ಶಿವನ ದೇವಾಲಯವನ್ನು ಕಾಣಬಹುದು. ಕಲ್ಲಿನೊಳಗೆ ಜೀವ ತುಂಬಿದಂತೆ ಕಾಣುವ ಈ ಶಿವನ ದೇವಾಲಯ ನಮ್ಮ ಪೂರ್ವಜರ ಶಿಲ್ಪಕಲೆಯ ಅದ್ಭುತ ಸಾಕ್ಷಿ. ನೀವೇನು ನೋಡ್ತಿದ್ದೀರಾ, ಇದು ಶಿವನ ಮೂರ್ತಿ. ಏನು ಬಸವಣ್ಣನ ಮುಂಭಾಗದಲ್ಲಿ ಶಿವನ ಮೂರ್ತಿಯನ್ನು ನಾವು ಕಾಣ್ಬೋದು. ಹಾಗೆ ಇಲ್ಲಿರುವಂಥ ಸೂಕ್ಷ್ಮ ಕೆತ್ತನೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಶಿವನ ಆಶೀರ್ವಾದವನ್ನು ಪಡೆದು ನಂತರ ದೇವಾಲಯದ ಹಿಂಬದಿ ಇರುವಂತಹ ಕಾಡು ಸಿದ್ದೇಶ್ವರರ ಪ್ರತಿಮೆಯ ಬಳಿ ಹೋದೆವು. ಅಲ್ಲಿ ಹೋದಾಗ ನಮಗೆ ಮನಸ್ಸಿಗೆ ಅತೀವ ನೆಮ್ಮದಿ ಸಿಕ್ಕಿತು. ಆ ಗುರುಗಳ ನೋಡ್ತಾ ಇದ್ದರೆ ನಿಜವಾಗಿಯೂ ಅವರೇ ನಮ್ಮ ಕಣ್ಮುಂದಿದ್ದಾರೇನೋ ಅನ್ನುವ ಥರ ನಮಗೆ ಅನುಭವವಾಯಿತು. ಒಂದಿಷ್ಟು ಸಮಯ ಅಲ್ಲೇ ಕುಳಿತು ಧ್ಯಾನವನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆದೆವು. ನಾವಿಲ್ಲಿ ಎಲ್ಲರೂ ಕೂತು ಇಲ್ಲಿ ಗುರುಗಳ ಒಂದು ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಈಗ ಸುಮಾರು 7:30 ಆಯಿತು. ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಇಲ್ಲಂತೂ ಈ ಕಲ್ಲುಗಳು ಒಂದೊಂದು ಕಥೆಗಳನ್ನ ಹೇಳ್ತಿದ್ದಾವೆ. ನಿಜವಾಗ್ಲೂ ಅದ್ಭುತವೇ ಸರಿ. ಇಲ್ಲಿಂದ ನಾವು ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಈ ಕಡೆ ಎಲ್ಲರೂ ಬಂದರೆ ಕನ್ನೇರಿ ಮಠಕ್ಕೆ ದಯವಿಟ್ಟು ಬನ್ನಿ. ಎಂಥ ಅದ್ಭುತ ಒಂದು ಜಾಗ ಇದು, ಪ್ರಕೃತಿಯ ಮಡಿನಲ್ಲಿದೆ. ನಿಜವಾಗ್ಲೂ ಖುಷಿ ಅನಿಸುತ್ತೆ. ನಾವು ಎಂತಹ ಒಂದು ಕ್ಷೇತ್ರಗಳನ್ನ ಮಿಸ್ ಮಾಡ್ಕೊಳ್ತೀವಿ ಇಲ್ಲಿ ಬರ್ದಿಲ್ಲ ಅಂತಂದಿದ್ರೆ. ನಿಜವಾಗ್ಲೂ ನನ್ನ ಮಗನ ಇಲ್ಲಿ ಗುರುಕುಲಕ್ಕೆ ಹಾಕಬೇಕು ಅಂದ್ಕೊಂಡಿದ್ದೀವಿ. ಈಗ 9:30ಗೆ ಅಲ್ಲಿ ಗುರುಕುಲಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನಾಗುತ್ತೆ ಮುಂದೆ. ಹಾಗೆ ಇಲ್ಲಿ ಬೆಳಗ್ಗೆ ಟಿಫನ್ ವ್ಯವಸ್ಥೆ ಇದೆಯಾ ಏನೋ ಗೊತ್ತಿಲ್ಲ. ಇಲ್ಲಿ ಕೇಳುವಂಥ ಕೆಲಸಗಳು ಮಾಡ್ತೀನಿ. ಬನ್ನಿ. ಹಾಗೆ ಇಲ್ಲಿ ಸಾಕಷ್ಟಿದೆ ಇಲ್ಲಿ ನೋಡುವಂಥದ್ದು. ಎಲ್ಲವನ್ನೂ ನಿಮಗೆ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ ನಾನು ನೋಡೋಣ. ಅಲ್ಲಿಂದ ನಾವು ಗುರುಕುಲಕ್ಕೆ ಹೋದೆವು, ಗೋಶಾಲೆಯನ್ನು ನೋಡಿದೆವು, ನಂತರ ಗ್ರಾಮ ಜೀವನ ಮ್ಯೂಸಿಯಂ ಕೂಡ ನೋಡಿದೆವು. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ದಯವಿಟ್ಟು ಯಾರು ಮುಂದಿನ ಎಪಿಸೋಡ್ನು ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಧನ್ಯವಾದಗಳು. ನಾನೇ ಭಾಗ್ಯವಂತ.